ಪ್ರವಾಸದಲ್ಲಿರ್ತೀನಿ, ಯಾರು ಕೂಡ ಅನ್ಯತಾ ಭಾವಿಸದೆ ಜಿಲ್ಲಾಧ್ಯಕ್ಷರು ಏನ್ ಸೂಚನೆಯನ್ನ ಕೊಡ್ತಾರೆ, ರಾಜ್ಯಾಧ್ಯಕ್ಷರಿಂದ ಬರುವಂತ ಸೂಚನೆಯನ್ನ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ನೀವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ನಮ್ಮ ನಾಯಕರಾದ BY ವಿಜೇಂದ್ರ ಅವರು ನಾಳೆ ಬರ್ತಾರೆ, ಅವರೆಲ್ಲರಿಗೂ ನೀವು ಗೌರವ ಕೊಡುವಂತ ಕೆಲಸವನ್ನ ಮಾಡೋಣ ನಾವು ಸಂಘಟಿತರಾಗಿ. ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಗಟ್ಟಿಯಾಗಿ ಬೇರೂರ್ಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಪೂರಕ ರಾಜಕಾರಣ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡಿರುವಂತದ್ದು ನಮ್ಮ BS ಯಡಿಯೂರಪ್ಪ ಸಾಹೇಬ್ರು, BY ವಿಜೇಂದ್ರ ಅವರ ಸಹಕಾರದೊಂದಿಗೆ ನನ್ನನ್ನು ರಾಜ್ಯ ಮಟ್ಟದ ನಾಯಕನಾಗಿ ಭಾರತೀಯ ಜನತಾ ಪಾರ್ಟಿ ಗುರುತಿಸಿದೆ. ಸಂಘಟನೆ ನನಗೆ ಬೆನ್ತಟ್ಟಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡು ನಮ್ಮ ಸಂಘಟನೆಯನ್ನ ಗಟ್ಟಿ ಮಾಡ್ಕೊಂಡು ಜಿಲ್ಲಾಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನ ಚುನಾವಣೆಯ ದೃಷ್ಟಿಯಿಂದ ಪಾಲಿಸುವಂತದ್ದು ಮಾತ್ರ ಮಾಡಿ, ಉಳಿದಂತೆ ನಮ್ಮತನವನ್ನ ಗಟ್ಟಿಯಾಗಿಳಿಸ್ಕೊಳ್ಳುವಂತ ಕೆಲಸ ನೀವೆಲ್ಲರೂ ಮಾಡಿ. ನಿಮಗೆ ನಾನು ಬೆನ್ನೆಲುಬಾಗಿರ್ತೀನಿ ನನ್ನ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಇದ್ದೀನಿ. ಎಲ್ರಿಗೂ ನಮಸ್ಕಾರ.